ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಸರ್ ಈ ಕಡೆ ನೋಡಿ ಎಮ್ನೂರಿ ವಾಸನ ಬಂದಿಲ್ಲ. ನೀವು ಲೈಬ್ರರಿ ಬೇಕಂತ್ರಿ ಅಂತ. ಯಾಕಂದ್ರೆ ಲೈಬ್ರರಿ ಬೇಕಂತಂದ್ರೆ ನೀವು ಮ್ಯಾಲೆ ಹೋಗ್ತೀರಿ, ಎಲ್ಲೋ ಒಂದು ಯಾವುದೋ ಒಂದು ಪೊಸಿಷನ್ದಾಗ ಕೂಡ್ತೀರಿ. ಆ ಪೊಸಿಷನ್ದಾಗ ಕುಂತಾಗ ಆ ಪೊಸಿಷನ್ ಉಳಿದವರೆಲ್ಲರೂ ನಿಮ್ಮ ಹತ್ರ ಬರೋಕೆ ಮಾಡ್ತೀರಿ. ಗುಡಿ ಅಂತಿದ್ರೆ ಅಲ್ಲೇ ಒಳಗೆ ಇರ್ತೀರಿ. ಗುಡಿ ಇಂಪಾರ್ಟೆಂಟ್, ಎಲ್ಲ ಕಡೆ ನಾವು ಸಮಾನತೆ ಇರಬೇಕು, ಅದಕ್ಕೆ ನಾನು ಇದು ಮಾಡೋಂಗಿಲ್ಲ. ಬಟ್ ಶಿಕ್ಷಣ ನಮ್ಮ ಎಸ್ಪೆಷಲಿ SC/ST ಜನಾಂಗದಲ್ಲಿ ಯಾವಾಗ ಶಿಕ್ಷಣ ಜಾಸ್ತಿ ಆಗ್ತೈತಿ ಆವಾಗ ಮಾತ್ರ ಅಂಬೇಡ್ಕರ್ ಅವರದು ಮತ್ತು ಬಾಬು ಜಗಜೀವನ್ ರಾಮ್ ಅವರದು ಆಶಯಗಳು ಈಡೇರ್ತವೆ. ಇಲ್ಲ ಅಂತಂದ್ರೆ ಈ ಮಹನೀಯರಂದ್ರೆ ತಮ್ಮ ಇಬ್ಬರು ಮಕ್ಕಳನ್ನು ಕೂಡ ಅಂತರ್ಜಾತೀಯ ವಿವಾಹ ಮಾಡ್ತಾರೆ. ಬಾಬು ಜಗಜೀವನ್ ರಾಮ್ಗೆ ಗೊತ್ತಿತ್ತು ಸಮಾಜದಲ್ಲಿರ್ತಕ್ಕಂಥ ಈ ಮೇಲು ಕೀಳು ಭೇದ ಭಾವ ಜಾತಿ ತರತೆಲ್ಲ ಹೋಗ್ಬೇಕಾದ್ರೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಒದಗಿಸಿಕೊಟ್ಟಿರ್ತಕ್ಕಂಥ ಏನು ಅಂತರ್ಜಾತಿಯು ಅಂಬೇಡ್ಕರ್ ಆದರೂ ಅಷ್ಟೇ. ಅಂಬೇಡ್ಕರ್ ಎಲ್ಲ ಹೆಂಡತಿ ಅವಾಗಿನ ಕಾಲದ MBBS ಮುಗಿಸಿದ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಉನ್ನತ ವರ್ಗದ ಬ್ರಾಹ್ಮಣ ಜಾತಿಗೆ ಸೇರಿದವರು. ಈಗ ಬಾಬೂಜಿ ಜಗಜೀವನ್ ರಾಮ್ ಅವರು ಕೂಡ ಬಾಬೂಜಿ ಅವರು ಕೂಡ ಏನು ಮಾಡಿದ್ರಪ್ಪ ಅಂತಂದ್ರೆ ಅವರು ಕೂಡ ತಮ್ಮ ಇಬ್ಬರು ಮಕ್ಕಳನ್ನ ಅಂತರ್ಜಾತೀಯ ವಿವಾಹವನ್ನೇ ಮಾಡಿಕೊಟ್ಟರು. ಸಮಾಜದಲ್ಲಿ ಅವ್ರು ಹೇಳ್ತಾರೆ, ಇಬ್ಬರು ಮಹನೀಯರು, ಸಮಾಜದಲ್ಲಿ ಅಂತರ್ಜಾತೀಯ ವಿವಾಹಗಳು ಹೇಗೆ ನಡಿಬೇಕಂದ್ರೆ ಅದೊಂದು ವಿಶೇಷ ಅನ್ನುವಂಗೆ ಕಾಣಿಸ್ಬಾರದು, ಕಾಮನ್ ಆಗ್ಬೇಕದು. ಕಾಮನ್ ಒಬ್ಬರು ಇನ್ನೊಂದು ಜಾತಿಯ ಮದುವೆ ಆದರೆ ಅದೇನು ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಅದು ಕಾಮನ್ ಆಗ್ಬೇಕಂತ ಕೂಡ ಹೇಳ್ತಾರೆ. ಜೊತೆಗೆ ಇನ್ನೊಂದು ನಿಷ್ಠಾವಂತ ಅಧಿಕಾರಿಗಳಾಗಿ ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಗೌರವಾನ್ವಿತ DYSP ಸಾಗರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಪರಿಸ್ಥಿತಿಯಲ್ಲಿ ಏನು ಕೃಷಿ ಸಚಿವರಾಗಿ ಜಗಜೀವನ್ ಅವರು ಕೃಷಿ ಕೇಂದ್ರ ಸ್ಥಾನ ವಹಿಸಿಕೊಂಡು ಅವಾಗ ಮಾತ್ರ ನಾವು ಯಾವ ರೀತಿಯಾದಂಥ ಬೆಳೆಗಳನ್ನು ಬೆಳಿಬೇಕು ಅನ್ನೋದು ಒಬ್ಬ ದುಡಿಮೆಯ ಪ್ರತಿ ಶ್ರಮಿಕರಿಗೆ ಮಾತ್ರ ಗೊತ್ತಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇವೆ. ಹೀಗಾಗಿ ಬಾಬು ಜಗಜೀವನ್ ಅವರು ಈ ರಾಜ್ಯಕ್ಕೆ ಯಾವ ರೀತಿಯಾದಂಥ ದ್ವಿಗುಣ ಬೆಳೆಯನ್ನು ಬೆಳೆಯುವ ಮುಖಾಂತರ ನಮ್ಮ ಜನರಿಗೆ ಆಹಾರವನ್ನು ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಂಡು, ನಾವು ಸಹಿತ ಕರ್ನಾಟಕದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜನಕ್ಕೆ SC/ST ಜನಾಂಗದ ಮಕ್ಕಳಿಗೆ ಮತ್ತು ನಮಗೆ ಇವತ್ತಿನ ದಿವಸ ನಮಗೆ ಸಿಂಧಿ ಶಾಲೆ ಬೇಡ, ಹುಬ್ಳಿಗೆ ಒಂದು ವಸತಿ ಶಾಲೆ ಬೇಕು ಅಂತಕ್ಕಂಥ ನಾವು ಹೋರಾಟದ ಮುಖಾಂತರ ಇವತ್ತಿನ ದಿವಸ ಅನೇಕ ವಸತಿ ಶಾಲೆಗಳನ್ನು ಹೋರಾಟದ ಮುಖಾಂತರ ಇವತ್ತಿನ ದಿವಸ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲವಾಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವಾಗ ವಸತಿ ಶಾಲೆಗಳನ್ನು ಸರ್ಕಾರ ಮಾಡಿದೆ.
ವೇದಿಕೆ ಮುಂದೆ ನಿಂತಾಗ ಎಲ್ಲರನ್ನ ನಮಸ್ಕರಿಸುತ್ತಾ ಸರ್ಕಾರದ ಆದೇಶದನ್ವಯ ಬಾಬು ಜಗಜೀವನವರ ಜಯಂತಿಯನ್ನು ಆಚರಿಸುವ ಉದ್ದೇಶದಿಂದ ನಾವು ತಾಲೂಕಾ ಆಡಳಿತ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ 17/3/2026 ತಾಲೂಕಿನ ಎಲ್ಲ ಸಮಾಜದ